81 ಲಕ್ಷದ ಜೊತೆ ಹೋದಂತ ದರೋಡೆಕೋರರಿಗೆ ಆಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಆದಂತ ದರೋಡೆ ಏನಿದೆ 7 ಕೋಟಿ 11 ಲಕ್ಷ ದರೋಡೆ ಮಾಡ್ಕೊಂಡು ಹೋಗಿದ್ರಲ್ಲ, ಅದರಲ್ಲಿ ಈಗಾಗಲೇ ಕೆಲವರು ಅಂಧರಾಗಿದ್ದಾರೆ. ಹಣವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅದರ ಫಾಲೋ ಅಪ್ ಸ್ಟೋರಿಯನ್ನು ನಾವು ನೋಡೋದಾದ್ರೆ, HDFC ಬ್ಯಾಂಕ್ನ ATMಗೆ ತುಂಬೋದಕ್ಕೆ ಹೊರಟಿದಂತ 7.11 ಕೋಟಿ ದೋಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ದರೋಡೆಕೋರರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಇದರಿಂದ ಇದುವರೆಗೆ ಬಂಧಿಸಲ್ಪಟ್ಟ ದರೋಡೆಕೋರರ ಸಂಖ್ಯೆ 8ಕ್ಕೆ ಏರಿಕೆ ಆದಂತಾಗಿದೆ. ಕಮ್ಮನಹಳ್ಳಿಯ ರಾಕೇಶ್ ಹಾಗೂ ಜಿತೇಶ್ ಬಂಧಿತರಾಗಿದ್ದು, ನಗರದ ಹೊರವಲಯದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ದರೋಡೆ ಹಣದಲ್ಲಿ ಬಹುತೇಕ ಜಪ್ತಿ ಆಗಿದೆ. ಈ ಕೃತ್ಯದಲ್ಲಿ ತಲೆಮರೆಸಿಕೊಂಡಿರುವಂತಹ ಮತ್ತೊಬ್ಬನಿಗಾಗಿ ಹುಡುಕಾಟ ಕೂಡ ಮುಂದುವರೆದಿದೆ. ಆತನ ಬಳಿ ಇನ್ನುಳಿದ 81 ಲಕ್ಷ ರೂಪಾಯಿ ಹಣಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇದುವರೆಗೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಸೇರಿದಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅಲ್ಲದೆ 6.29 ಕೋಟಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ನಗರದ ಹೊರವಲಯದಲ್ಲಿ ಶನಿವಾರ ರಾತ್ರಿ ರಾಕೇಶ್ ಸಿಕ್ಕಿಬಿದ್ದಿದ್ರೆ, ಭಾನುವಾರ ತಡರಾತ್ರಿ ಜಿತೇಶ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇನ್ನು ರವಿ ಸೋದರ ರಾಕೇಶ್ ಇವನು ಅಂತೇಳಿ ಗೊತ್ತಾಗಿದೆ. ATM ಹಣ ದರೋಡೆ ಕೃತ್ಯದಲ್ಲಿ ಕಮ್ಮನಹಳ್ಳಿಯ ರವಿ ಹಾಗೂ ಆತನ ಸಹೋದರ ರಾಕೇಶ್ ಪಾಲ್ಗೊಂಡಿರೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು, ಹೈದರಾಬಾದ್ನಲ್ಲಿ ರವಿ ಸಿಕ್ಕಿಬಿದ್ದಿದ್ದ. ಅಣ್ಣನ ಮಾಹಿತಿ ಮೇರೆಗೆ ಬೆಂಗಳೂರು ಹೊರವಲಯದಲ್ಲಿ ರಾಕೇಶ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ATM ಹಣ ದರೋಡೆ ಕೃತ್ಯದಲ್ಲಿ RBI ಅಧಿಕಾರಿಗಳ ಸೋಗ್ನಲ್ಲಿ ಹೋದಂಥವರು ಇವರು. ಕೊನೆಗೂ ಅಂಧರಾಗಿದ್ದಾರೆ. ಇನ್ನು ಕೆಲವರಿಗೋಸ್ಕರ ದರೋಡೆಕೋರರಿಗೋಸ್ಕರ ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯದಾದ್ಯಂತ ಬಹಳ ಸದ್ದು ಮಾಡಿದಂಥ ಸುದ್ದಿ ಇದು. ಭದ್ರತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೂಡ ರೈಸ್ ಆಗಿತ್ತು. ಹಾಗಾದರೆ ಹಾಡ ಹಗಲನೇ ಈ ರೀತಿ ದರೋಡೆ ಮಾಡ್ತಾರೆ ಅಂದರೆ ಭದ್ರತೆ ಇಲ್ವಾ ಅಂತ. ಬಟ್ CMS ಸಿಬ್ಬಂದಿನೇ ಅದರಲ್ಲಿ ಶಾಮೀಲಾಗಿದ್ದರಿಂದ ದರೋಡೆ ಈಸಿಯಾಗಿ ಆಗ್ಬಿಡ್ತು. ಪೊಲೀಸರು ಕೂಡ 54 ಗಂಟೆಗಳ ಅವಧಿಯಲ್ಲೇ ಆರೋಪಿಗಳನ್ನು ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಜೊತೆಗೆ ಹಣವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು 81 ಲಕ್ಷ ಬಾಕಿ ಇದೆ, ಆರೋಪಿಗಳ ಕೈಲಿದೆ. ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ.